ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಪ್ರತಿ ಸಿನಿಮಾದಲ್ಲೂ ಕೂಡ ಹೊಸತನ ಇರುತ್ತೆ. ಚಾಲೆಂಜಿಂಗ್ ಪಾತ್ರಗಳನ್ನು ಚೂಸ್ ಮಾಡ್ಕೊಳ್ತಾರೆ. ಅಟ್ ಪ್ರೆಸೆಂಟ್ ಗ್ರೇ ಗೇಮ್ಸ್ ಅಂತ ಒಂದು ಹೊಸ ಸಿನಿಮಾ. ಸೊ ಆ ಸಿನಿಮಾದಲ್ಲಿ ಅವರ ಅಕ್ಕನ ಮಗ ಲೀಡ್ ಕ್ಯಾರೆಕ್ಟ್ರು ಕನ್ನಡ ಚಿತ್ರರಂಗಕ್ಕೆ ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಈ ಸಿನಿಮಾ ಇನ್ನೇನು ನಾಳೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಬಗ್ಗೆ ಮಾತನಾಡಲಿಕ್ಕೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ವಿಜಯ್ ಸರ್ ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ. ನಮ್ಮದು ಹೊಸ ಚಾನಲ್ಲು, ನಮ್ಮ ಚಾನಲ್ ಜೊತೆ ಮಾತನಾಡಲಿಕ್ಕೆ ಫಸ್ಟ್ ಟೈಮ್ ಸಿಕ್ಕಿದ್ದೀರಾ. ಗ್ರೇ ಗೇಮ್ಸ್ ಸಿನಿಮಾದ ಬಗ್ಗೆ, ಸೊ ಆ ಸಿನಿಮಾದ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ನಿಮ್ಮ ಚಾನೆಲ್ ಹೆಸರು ಗ್ಯಾರಂಟಿ ಅಲ್ವಾ? ಸೊ ಕಂಟೆಂಟ್ ಗ್ಯಾರಂಟಿ ನಮ್ಮ ಗ್ರೇ ಗೇಮ್ಸಲ್ಲಿ ಒಂದು ಹೊಸ ವಿಷಯ ಅನ್ನೋದಕ್ಕಿಂತ ಒಂದು ವಿಶೇಷವಾದ ವಿಷಯ ನಮ್ಮ ಸಿನಿಮಾದಲ್ಲಿ ಟಚ್ ಮಾಡಿದ್ದೀವಿ. ಆನ್ಲೈನ್ ಗೇಮಿಂಗು, ಮೆಟಾವರ್ಸು, ಜೊತೆಗೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಬ್ಯಾಕ್ ಸ್ಟೋರಿ ಅನ್ನೋದಿರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಹಿನ್ನೆಲೆ ಅಂತ ಇರುತ್ತೆ. ಅದ್ರ ಬಗ್ಗೆ ಎಲ್ಲರೂ ಅವ್ರವ್ರ ಬದುಕನ್ನು ಎಷ್ಟರ ಮಟ್ಟಿಗೆ ಹ್ಯಾಂಡಲ್ ಮಾಡ್ಬೋದು, ಎಷ್ಟು ಸಿಂಪಲ್ ಇದೆ ಜೀವನ ಅನ್ನೋದು ತೋರಿಸೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ. ನೀವು ಇಂಡಸ್ಟ್ರಿಗೆ ಲಾಂಚ್ ಆಗ್ತಕ್ಕಂಥ ಸಮಯದಲ್ಲಿ ಅಪ್ಪು ಸರ್ ಇದ್ರು, ಶಿವಣ್ಣ ಇದ್ರು, ರಾಘಣ್ಣ ಇದ್ರು. ಇವತ್ತು ಪ್ರತಿ ಸಿನಿಮಾದಲ್ಲೂ ನಿಮ್ಮೊಟ್ಟಿಗೆ ನಿಲ್ತಾರೆ. ಇವತ್ತು ನೀವು ನಿಮ್ಮ ಹಳಿಯನ ಸಿನಿಮಾಗೆ ಅಂದರೆ ಚೊಚ್ಚಲ ಸಿನಿಮಾಗೆ ನೀವು ಮತ್ತು ಮುರಳಿ ಸರ್ ಇಬ್ಬರು ಬೆನ್ನೆಲುಬಾಗಿ ನಿಂತಿದ್ದೀರಿ. ಜೊತೆಗೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಕೂಡ ಮಾಡಿದ್ದೀರಿ. ಸೊ ನಿಮ್ಮ ಹಳಿಯನ ಬಗ್ಗೆ ಮಾತಾಡೋದಾದ್ರೆ? ನಾವು ಆಡಿಸಿ ಬೆಳೆಸಿದಂಥ ಮಗು ಅದು. ಸಿನಿಮಾ ಬಗ್ಗೆ ಬಹಳ ಒಲವಿರುವಂಥ ಹುಡುಗ, ಸಿನಿಮಾ ಬಗ್ಗೆ ಬಹಳ ಶ್ರದ್ಧೆ ಇರುವಂಥ ಹುಡುಗ, ಕೆಲಸದ ಬಗ್ಗೆ ಬಹಳ ತಿಳ್ಕೊಂಡಿರುವಂಥ ಹುಡುಗ ನಮ್ಮ ಜೈ. ಅವನ ಪ್ರೀತಿಯಿಂದ ಚಿನ್ನು ಅಂತ ಕರಿತೀವಿ. ಈ ಸಿನಿಮಾದ ಕಥೆ ಹೇಳಕ್ಕೆ ಬಂದಾಗ ಈ ಥರ ಒಂದು ಪಾತ್ರ ಇದೆ ಅಂತ ಯೋಚನೆ ಬಂದು ಇದನ್ನು ಯಾಕೆ ನಮ್ಮ ಹುಡುಗನ ಕೈಯಲ್ಲಿ ಮಾಡಿಸ್ಬಾರ್ದು. ಆತ ಕೂಡ ತಯಾರಿ ಎಲ್ಲ ಮಾಡ್ಕೊಂಡಿದ್ದಾನೆ. ಸ್ಟೇಜಲ್ಲಿ, ಆಮೇಲೆ ರಂಗಭೂಮಿಲಿ ತರಬೇತಿಯನ್ನು ಪಡೆದು ಡ್ಯಾನ್ಸ್ ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ಇವೆಲ್ಲ ಮಾಡಿರೋದ್ರಿಂದ ಒಂದು ಅವಕಾಶ ಆಗುತ್ತೆ. ಆಮೇಲೆ ಸುಮ್ಮನೆ ಒಂದು ಲಾಂಚ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಕಥೆ, ಒಂದು ಒಳ್ಳೆ ಸಿನಿಮಾ ಮುಖಾಂತರ ಆತ ಪ್ರವೇಶ ಮಾಡಲಿ ಸಿನಿಮಾ ರಂಗ ಅನ್ನೋದು ಉದ್ದೇಶ. ಚಿನ್ನು ಅಂದ ತಕ್ಷಣ ಸೊ ನನಗೆ ಪರ್ಸ್ನಲಿ, ನಿಮಗೂ ನೆನಪಾಗುತ್ತೆ, ನನಗೆ ಪರ್ಸ್ನಲಿ ಚಿನ್ನು ಅಂದ ತಕ್ಷಣ ಸ್ಪಂದನ ಮೇಡಮ್ ನೆನಪಾದರು. ಅವರಿಗೆ ಜೈ ಅಂದರೆ ತುಂಬ ಇಷ್ಟ. ಸೊ ಅವನನ್ನು ಬೆಳ್ಳಿ ತೆರೆ ಮೇಲೆ ನೋಡಬೇಕು ಅನ್ನೋದು ಅವ್ರ ಕನಸು ಕೂಡ ಆಗಿತ್ತು. ಇದನ್ನು ನೀವು ರೀಸೆಂಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ರಿ. ಸೊ ಈ ಕ್ಷಣ ನಿಮ್ಮ ಬದುಕಿನ ಚಿನ್ನuna ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ? ಅಟ್ ದಿ ಸೇಮ್ ಟೈಮ್ ಈ ಕ್ಷಣದಲ್ಲಿ ಅವರು ನಮ್ಮೊಟ್ಟಿಗೆ ದೈಹಿಕವಾಗಿಲ್ಲ ಅಷ್ಟೇ. ಅದು ನಿಜ. ಅದು ನೀವೇ ಹೇಳಿದ್ರಲ್ಲ, ನಾನು ಪ್ರೀತಿಯಿಂದ ಚಿನ್ನ ಅಂತ ಕರಿತಿದ್ದೆ. ಅವಳಿಗೂ ಚಿನ್ನು ಅಂದರೆ ಭಾಳ ಪ್ರೀತಿ, ಭಾಳ ಅಕ್ಕರೆ. ಸಿನಿಮಾ ಶೂಟಿಂಗ್ ಎಲ್ಲ ಶುರು ಮಾಡಿದಾಗ ಚಿನ್ನು ಅವಾಗ ರೇಗಿಸ್ತಾ ಇದ್ಲು. ಅಂದರೆ ಸಿನಿಮಾ ಶೂಟಿಂಗ್ ಬಗ್ಗೆ ಹೆಂಗೆ ನಡೀತಿದೆ ಅಂತೆಲ್ಲ ಕೇಳ್ಕೊತಾ ಇದ್ಲು. ಬಹಳ ಕಾಳಜಿ ಅವನ ಮೇಲೆ. ಇಲ್ಲೇ ಇದ್ದಾಳೆ ಅಂತ ನನಗೆ ಬೇರೆ ಭಾವನೆನೇ ಇಲ್ಲ ನನಗೆ. ಸರ್, ನಾನು ಪ್ರತಿ ಕೋಟಿಂಗ್ಸಲ್ಲೂ ನೋಡ್ತಾ ಇರ್ತೀನಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಾದ್ರೆ ಅದರಲ್ಲಿ ಅಳೋದಕ್ಕಾಗಲ್ಲ. ಸೊ ತುಂಬ ಹತ್ಕೊಂಡು ನೀವು ಮನಸ್ಸಲ್ಲೇ ಹತ್ಕೊಂಡು ಹಾಕಿರ್ತಕ್ಕಂಥ ಒಂದೊಂದು ಪೋಸ್ಟಲ್ಲೂ ಕೂಡ ಅದೊಂದು ಭಾವ ಇರುತ್ತೆ. ಸೊ ನನಗೆ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಚಿನ್ನುನ, ಸ್ಪಂದನನ ಅನ್ನೋದು ನನಗೆ ತುಂಬ ದಿನದಿಂದ ಕೇಳಬೇಕು ಅಂತ ಇದ್ದೆ. ನನಗೆ ಇವತ್ತು ಅವಕಾಶ ಸಿಕ್ಕಿದೆ. ಅದು ನಾನು ಹೇಳ್ದಂಗೆ ಎಲ್ಲೂ ಇಲ್ಲ, ಇಲ್ಲೇ ಇದ್ದಾಳೆ. ಎಲ್ಲೂ ಹೋಗಿ ನಾವು ಯಾವಾಗ ಸ್ಮರಣೆಯನ್ನು ನಿಲ್ಲಿಸ್ತೀವೋ ಅಥವಾ ನೆನಪನ್ನು ನಿಲ್ಲಿಸ್ತೀವೋ ಅಲ್ಲಿ ಇಲ್ಲ ಅಂತ ಅನಿಸುತ್ತೆ. ಸೊ ಆ ಥರ ಆಗೋದೇ ಇಲ್ಲ. ಸೊ ಹಾಗಾಗಿ ಜೊತೆಲೇ ಇದ್ದಾಳೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.